ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ನಾನಿವತ್ತು ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಶ್ರೀಕೃಷ್ಣ ತನಗೆ ಪ್ರಿಯನಾಗಿರ್ತಕ್ಕಂಥ ಭಕ್ತ ಹೇಗಿರಬೇಕು ಅಂತ ಅರ್ಜುನನಿಗೆ ಹೇಳ್ತಾನೆ. 12ನೇ ಅಧ್ಯಾಯದ 13ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಹೇಳ್ತೀರಲ್ವ ಮಕ್ಕಳ? ಅದ್ವೇಷ್ಟಾ ಸರ್ವಭೂತಾನಾಂ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಮದುಃಖ ಸುಖ ಕ್ಷಮೀ ಅದ್ವೇಷ್ಟಾ ಸರ್ವಭೂತಾನಾಂ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಮದುಃಖ ಸುಖ ಕ್ಷಮೀ ಅದ್ವೇಷ್ಟಾ ಸರ್ವಭೂತಾನಾಂ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಮದುಃಖ ಸುಖ ಕ್ಷಮೀ. ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ, ಯಾರು ಯಾವ ಪ್ರಾಣಿಗಳ ವಿಷಯದಲ್ಲಿಯೂ ತನಗೆ ವಿರೋಧಿಯಾಗಿರ್ತಕ್ಕಂತಹ ಪ್ರಾಣಿಯ ವಿಷಯದಲ್ಲಿ ಕೂಡ ದ್ವೇಷವಿಲ್ಲದೆ, ಹಗೆತನವಿಲ್ಲದೆ ತನ್ನಂತೆ ನೋಡುತ್ತಿರುವನೋ, ಅಷ್ಟೇ ಅಲ್ಲ ಗೆಳೆಯನಾಗಿರುವವನು, ದುಃಖ ಇತರ ವಿಷಯಗಳಲ್ಲಿ ಮರುಕವುಳ್ಳವನಾಗಿರುವವನು, ದೇಹದಲ್ಲಿಯೂ ಕೂಡ ತನ್ನದೆಂಬ ಅಭಿಮಾನವಿಲ್ಲದಿರುವವನು, ಆಚಾರ ವಿದ್ಯೆ ಮೊದಲಾದವುಗಳಲ್ಲಿ ತಾನು ಹೆಚ್ಚಿನವನೆಂಬ ಗರ್ವ ಇಲ್ಲದಿರ್ತಕ್ಕಂಥವನು, ದುಃಖ ಎಷ್ಟು ಬಂದರೂ ಕೂಡ ತಗ್ಗದೆ, ಸುಖ ಬಂತು ಅಂತ ಹಿಗ್ಗದೆ ಒಂದೇ ರೀತಿಯಲ್ಲಿರ್ತಾನೋ, ಬೇರೆಯವ್ರು ಬೈದರೂ ಕೂಡ ಹೊಡೆದ್ರೂ ಕೂಡ ತಳಮಳವನ್ನು ಹೊಂದದೇ ಇರ್ತಾನೋ, ಅವನು ನನಗೆ ಪ್ರಿಯನಾದ ಭಕ್ತನು ಅಂತ ಹೇಳ್ತಾನೆ. ಅಂದರೆ ಏನಪ್ಪ ಅರ್ಥ ಅಂದರೆ, ಎಲ್ಲ ಪ್ರಾಣಿಗಳಲ್ಲೂ ಯಾವುದೇ ಪ್ರಾಣಿಯಾಗಿರಲಿ, ಅಂದರೆ ಮನುಷ್ಯರಲ್ಲೇ ಆಗಿರಲಿ ಅಥವಾ ಪ್ರಾಣಿಗಳ ಜೊತೆನೇ ಆಗಿರಲಿ, ಯಾವುದನ್ನು ನೋಡಿದ್ರೂ ದ್ವೇಷ ಭಾವನೆಯೇ ಇಲ್ಲತಕ್ಕಂಥವನು. ಆಮೇಲೆ ಅವನ ಪ್ರೇಮ ಹೇಗಿರುತ್ತೆ ಎಲ್ಲ ಪ್ರಾಣಿಗಳಲ್ಲಿ ಅಥವಾ ಎಲ್ಲ ಜನಗಳಲ್ಲಿ ಅಂತಂದರೆ ನಿಸ್ವಾರ್ಥವಾದ ಪ್ರೇಮ. ಇವ್ರು ನನ್ನವರು ಅಂತ ಮಾತ್ರ ಪ್ರೀತಿಸೋದು, ಅವ್ರ ಪಕ್ಕದ ಮನೆಯವ್ರು ನನಗೇನು ಬೇಡ ಅಂತ ಅವ್ರನ್ನ ಬಿಟ್ಬಿಡು, ಹಾಗೆಲ್ಲ ಇಲ್ಲ. ಎಲ್ಲರಲ್ಲೂ ಕೂಡ ಪ್ರೀತಿಯನ್ನು ತೋರಿಸ್ತಕ್ಕಂಥವನು, ಎಲ್ಲರಲ್ಲೂ ಕರುಣೆಯನ್ನು ತೋರಿಸ್ತಕ್ಕಂಥವನು, ಅಹಂಕಾರವೇ ಇಲ್ಲದವನು, ಮಮಕಾರ ಅಂದರೆ ನಾನು ನಂದು ಅಂತಕ್ಕಂತಹ ಮಮಕಾರ ಇಲ್ಲತಕ್ಕಂಥವನು, ಸುಖ ದುಃಖ ಎಲ್ಲದರಲ್ಲೂ ಕೂಡ ಸಮನಾಗಿ ನೋಡ್ತಕ್ಕಂಥ, ಎಲ್ಲವನ್ನ ಸಮನಾಗಿ ನೋಡ್ತಕ್ಕಂಥವನು ನನಗೆ ತುಂಬ ಇಷ್ಟ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಆಸೆಗಳನ್ನು ತೊರೆದು ಅಕ್ಷರೋಪಾಸಕನಾಗಿರ್ತಕ್ಕಂಥವನಿಗೆ ಸಾಕ್ಷಾತ್ ಅಮೃತತ್ವಕ್ಕೆ ಕಾರಣವಾಗಿರ್ತಕ್ಕಂತಹ ಧರ್ಮ ಸಮೂಹವನ್ನು ವರ್ಣಿಸ್ತಾನೆ. ಅಂತಂದರೆ ಯಾರು ಆ ಪರಬ್ರಹ್ಮನನ್ನು, ಯಾರು ಆ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ, ಇರೋ ಎಲ್ಲ ಆಸೆಗಳನ್ನು ಬಿಟ್ಟುಬಿಡ್ತಾರೋ ಅಂಥವ್ರ ಬಗ್ಗೆ ಹೇಳ್ತಾನೆ ಶ್ರೀಕೃಷ್ಣ. ಯಾರು ಎಲ್ಲ ಭೂತಗಳನ್ನು ಆತ್ಮಭಾವದಿಂದ ನೋಡುವರು, ಅಂದರೆ ಇದು ಹಲ್ಲಿ, ನಂಗೆ ಇಷ್ಟ ಇಲ್ಲಪ್ಪ, ಬೇಡ, ಅಸಹ್ಯ, ಅಥವಾ ಇದು ಹಾವು, ಯಪ್ಪ ಇದು ಕಚ್ಚುತ್ತೆ, ಬೇಡ ನನಗೆ, ಇದು ಹಸು ನಂಗೆ ತುಂಬ ಇಷ್ಟ, ಇದು ನಾಯಿ ನನಗೆ ಇದು ಬೇಡ, ಇದು ಈ ರೀತಿಯಾಗಿ ಬೇಡ, ಬೇಕು, ಅಸಹ್ಯ, ಹೆದರಿಕೆ ಯಾವ ಭಾವನೆಯೂ ಇಲ್ಲದೆ ಯಾರು ಎಲ್ಲ ಪ್ರಾಣಿಗಳನ್ನು ಒಂದೇ ಅಂತ ನೋಡ್ತಾರೋ, ಎಲ್ಲ ಆಸೆಗಳನ್ನು ಬಿಟ್ಟು ಆ ಭಗವಂತನನ್ನು ಮಾತ್ರ ಉಪಾಸನೆ ಮಾಡ್ತಾರೋ, ಆ ಎಲ್ಲ ಭೂತಗಳನ್ನು ಒಂದೇ ಜೀವ ಅಂತ ಆತ್ಮಭಾವದಿಂದ ನೋಡ್ತಾರೋ, ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ಕೊಡ್ತಾರೋ, ತನ್ನಲ್ಲಿ ದ್ವೇಷವನ್ನು ಮಾಡುತ್ತಾ ಅಪಕಾರವನ್ನು ಮಾಡ್ತಿರ್ತಕ್ಕಂಥ ಪ್ರಾಣಿಗಳೆಲ್ಲೂ, ಅಂದರೆ ಇವಾಗ ಹುಲಿ ನೋಡಿದ ತಕ್ಷಣ ಏನಾಗುತ್ತೆ, ಹುಲಿ ನಮ್ಮನ್ನು ಖಂಡಿತವಾಗ್ಲೂ ನಮ್ಮ ಎದುರುಗಡೆ ಬಂದರೆ ಅದು ತಿಂದೇ ಬಿಡುತ್ತೆ ನಮ್ಮನ್ನು.
ಅಂತಹ ದ್ವೇಷ ಮಾಡ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು, ಅಂತಹ ಒಂದು ಮನೋಭಾವ ಇರ್ತಕ್ಕಂಥವ್ರು. ಆಮೇಲೆ ನೋಡಿ ಏನಾಗುತ್ತೆ ಅಂತಂದರೆ, ಈಗ ಹಾವು ಹತ್ರ ಹೋದರೆ ಅದು ಕಚ್ಚೋದು ಗ್ಯಾರಂಟಿ. ಅಂಥ ಹಾವನ್ನು ದ್ವೇಷ ಮಾಡಬಾರ್ದು, ಅದನ್ನೂ ಒಂದೇ ಸಂಭಾವದಲ್ಲಿ ನೋಡ್ತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು. ಅಂತಹ ಪ್ರಾಣಿಗಳನ್ನು ಸ್ನೇಹದ ಬುದ್ಧಿಯನ್ನು ಹೊಂದಿರತಕ್ಕಂಥವ್ರು. ಎಷ್ಟು ಜನ ದುಃಖ ಪಟ್ಕೊಂಡಿರ್ತಾರೆ, ದುಃಖಿತರಾಗಿರ್ತಾರೆ, ಅವರಲ್ಲಿ ಕರುಣೆಯನ್ನು ತೋರಿಸ್ತಾರೆ. ನನ್ನವರು ನನ್ನದು ಅಂತಕ್ಕಂಥ ಮಮತೆಯನ್ನು ತೊರೆದುಬಿಟ್ಟು ಎಲ್ಲರಲ್ಲೂ ಕೂಡ ಎಲ್ಲರೂ ಕೂಡ ತನ್ನವರೇ ಅನ್ನೋ ಭಾವನೆಯನ್ನು ಯಾರು ಹೊಂದಿರ್ತಾರೋ, ಅಂದರೆ ಬರೀ ನಂದು, ನಮ್ಮನೆ, ನನ್ನ ಮಕ್ಕಳು, ನನ್ನ ವಾಹನ, ನನ್ನ ಚಿನ್ನ, ನಮ್ಮಪ್ಪ ನಮ್ಮಮ್ಮ, ನನ್ನ ಹೆಂಡತಿ ಇಷ್ಟೇ ನೋಡ್ಕೊಂಡಿರ್ತಕ್ಕಂಥದ್ದಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ನನ್ನವರು ಅಂತ ವಸುದೈವ ಸಕುಟುಂಬಕಂ ಅನ್ನೋ ಭಾವನೆಯಲ್ಲಿ ಯಾರಿರ್ತಾರೋ, ಯಾವ ಅಹಂಕಾರ ನನ್ನಿಂದನೇ ಎಲ್ಲ ನಡೀತಾ ಇದೆ, ನನ್ನಿಂದನೇ ಇದೆಲ್ಲ ಆಗಿದ್ದು, ನಾನೇ ಇದೆಲ್ಲ ಮಾಡಿರ್ತಕ್ಕಂಥದ್ದು, ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅನ್ನೊಂದು ಅಹಂಕಾರ ಇಲ್ಲದೆ, ಅಹಂಭಾವವಿಲ್ಲದೆ, ಎಲ್ಲವನ್ನೂ ಭಗವಂತನೇ ಮಾಡಿದ್ದಾನೆ ಅಂತಕ್ಕಂಥದ್ದು, ಮಾಡಿಸ್ತಾ ಇರೋದೆಲ್ಲ ಅವನೇ ಅಂತಕ್ಕಂಥ ಭಾವವನ್ನು ಯಾರು ಹೊಂದ್ಕೋತಾರೋ, ಮತ್ತು ಯಾವ ಭಕ್ತ ಸುಖವನ್ನು ದುಃಖವನ್ನು ಒಂದೇ ಸಮನಾಗಿ ಕಾಣ್ತಾನೋ, ಏಕೆಂದರೆ ಭಗವಂತ ನಮ್ಮ ಕರ್ಮಾನುಸಾರವಾಗಿ ಎರಡನ್ನೂ ಕೊಡ್ತಾನೆ, ಸುಖ ಆಗಲಿ ದುಃಖ ಆಗಲಿ. ನಾವು ಸುಖ ಬಂದಾಗ ಸಂತೋಷವಾಗಿದ್ಬಿಟ್ಟು ದುಃಖ ಬಂದಾಗ ಭಗವಂತನ ಬೈಕೊಳೋ ಅಂಥ ಕೆಲಸ ಮಾಡ್ತಾ ಇರ್ತೀವಿ. ಅಂಥ ಕೆಲಸ ಮಾಡಿದೆ, ಏನು ಕೊಟ್ಟರು ಭಗವಂತ ನಿನ್ನ ಪ್ರಸಾದ ಅಂತ ಸ್ವೀಕರಿಸ್ತಾ ಇರ್ತಾನಲ್ಲ, ಅಂತಹ ಭಕ್ತನು ಯಾವುದನ್ನೂ ಆದರೂ ಪರಮಾತ್ಮನ ಪ್ರಸಾದವೆಂದು ನಾವು ಸ್ವೀಕರಿಸ್ತಕ್ಕಂಥ ಭಾವನೆ ನಮ್ಮಲ್ಲಿರುತ್ತೋ. ನಾವಿವಾಗ ಬೆಲ್ಲ ತಿಂತೀವಿ, ಬೇವನ್ನು ತಿಂತೀವಿ, ಹೌದಲ್ವಾ? ಎಲ್ಲ ಪರಮಾತ್ಮನ ಪ್ರಸಾದ ಅಂತ ನಾವು ಭಾವನೆ ಮಾಡಿಕೊಂಡ್ರೆ ಸುಖ ದುಃಖ ಎರಡೂ ಕೂಡ ಒಂದೇ ಆಗುತ್ತೆ. ಸುಖ ಬಂತು ಅಂತ ಸಂತೋಷವಾಗಲಿ, ದುಃಖ ಬಂತು ಅಂತ ಶೋಕವಾಗಲಿ ಅವನಿಗೆ ಉಂಟಾಗೋದಿಲ್ಲ. ಅಂತಹ ಜ್ಞಾನಿಯೇ ನನ್ನ ಪ್ರಿಯ ಭಕ್ತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ಪಠಿಸೋದ್ರಿಂದ ನೀವು ಯಾರು ಸಾಲ ಮಾಡಿರ್ತಾರೋ ಆ ಸಾಲ ತೀರುತ್ತೆ, ಋಣಮುಕ್ತಿಯಾಗುತ್ತೆ, ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಮಕ್ಕಳ ಇವಾಗೆಲ್ಲ ಒಟ್ಟಿಗೆ ಹೇಳೋಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಶುಭಮಸ್ತು.